ಕೆಲವು ವ್ಯಕ್ತಿಗಳು ಸಮಸ್ಯೆ ಬಂತು ಅಂತ ಹೇಳಿ ಹೇಳ್ತಾರೆ. ಯಾಕಪ್ಪ ಸಮಸ್ಯೆ ಬಂತು, ಯಾವ ತೊಂದರೆಯಿಂದ ಬಂತು, ಹೇಗೆ ಬಂತು, ಯಾಕೆ ತಾನು ಏನೇನೋ ಮಾಡಿದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತೆಲ್ಲ ತುಂಬ ಯಾವ್ಯಾವ ರೀತಿಯಾದಂಥ ಮನಸ್ಸಿಗೆ ವಿಚಾರಗಳು ಗೊಂದಲಗಳು ಉಂಟಾಗ್ತದೆ ಅಂತ ಕೇಳಿದರೆ ಊಹಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟವಾಗ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಸಮಸ್ಯೆ ಬರ್ತದೆ ಮತ್ತು ಅಷ್ಟೇ ಅಲ್ಲದೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಗೊಂದಲಗಳಿಗೆ ಒಳಗಾಗ್ತಾರೆ. ನಾವು ಯಾವುದೇ ಕೆಲಸವನ್ನಾದರೂ ಕೂಡ ಅಷ್ಟೇ, ನಾವು ಕೈ ಹಾಕಿದ ತಕ್ಷಣದಲ್ಲೇ ಅದು ಸುಗಮವಾಗಿ ಆಗಿಬಿಟ್ರೆ ನಾವು ಅದರ ಬಗ್ಗೆ ವಿಚಾರವನ್ನೇ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ಕುಂಠಿತವಾಗಿ ನಿಧಾನಗತಿಯಲ್ಲಿ ಏನಾದರೂ ಆಗಕ್ಕೆ ಹೋಯ್ತು ಅಂತೇಳಿ ಆದರೆ ಅದು ಹೇಗೆ ಆಗ್ತಾ ಇದೆ, ಏನು, ಯಾಕೆ ಹೇಳುವಂಥ ಏನೇನೋ ಗೊಂದಲಗಳು, ಮಾನಸಿಕವಾದಂಥ ಹಿಂಸೆಗೆ ಪ್ರತಿಯೊಂದು ವ್ಯಕ್ತಿಯು ಕೂಡ ಒಳಗಾಗ್ತಾರೆ. ಆದರೆ ಅವೆಲ್ಲಕ್ಕೂ ಕೂಡ ಕಾರಣ ಈ ಒಂದು ನವಗ್ರಹಗಳು ಅಂತ ಏನು ಕರೀತೇವೆ, ಆ ರೀತಿಯಾದಂತಹ ಗ್ರಹದ ಅಧೀನದಲ್ಲಿ ನಾವು ಇರಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಆತನ ಸೂತ್ರದ ಬೊಂಬೆಯಾಗಿ ನಾವು ಇರಬೇಕಾದಂತಹ ಪರಿಸ್ಥಿತಿಯು ಭೂ ಜಗದಲ್ಲಿ ಇರ್ತಕ್ಕಂಥದ್ದು. ಆದರೆ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಯಾಕೆ ಪರಿಹಾರ ಆಗುವುದಿಲ್ಲ ಅಂತ ಕೇಳಿದರೆ ಅದಕ್ಕೆ ಕೆಲವಷ್ಟು ಕಾರಣಗಳಿರ್ತದೆ. ಈಗ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಬುಧ ದಶೆ ಹೇಳ್ತಕ್ಕಂಥದ್ದು ಉಂಟಾಯಿತು ಒಂದು ವ್ಯಕ್ತಿಗೆ ಅಂತ ಹೇಳಿ ಆದರೆ 17 ವರ್ಷಗಳ ತನಕ ಅದು ಇರ್ತದೆ. ಮತ್ತು ಕೇತು ಹೇಳ್ತಕ್ಕಂತಹದ್ದು ಉಂಟಾಯಿತು ಅಂತೇಳಿ ಆದರೆ 7 ವರ್ಷಗಳ ತನಕ ಇರ್ತಕ್ಕಂಥದ್ದು. ಇನ್ನು ಶುಕ್ರ ದಶೆ ಹೇಳ್ತಕ್ಕಂಥದ್ದು 20 ವರ್ಷ ಇರ್ತಕ್ಕಂಥದ್ದು. ಶನಿ ದಶೆ ಹೇಳ್ತಕ್ಕಂಥದ್ದು 19 ವರ್ಷ ಇರ್ತಕ್ಕಂಥದ್ದು. ಗುರು ದಶೆ ಹೇಳ್ತಕ್ಕಂಥದ್ದು 16 ವರ್ಷಗಳ ತನಕ ಇರ್ತಕ್ಕಂಥದ್ದು. ರಾಹು 18 ವರ್ಷ ಇರ್ತಕ್ಕಂಥದ್ದು. ರವಿಯು 9 ವರ್ಷ ಇರ್ತಕ್ಕಂಥದ್ದು. ಚಂದ್ರ ಹೇಳ್ತಕ್ಕಂಥದ್ದು 10 ವರ್ಷ ಇರ್ತಕ್ಕಂಥದ್ದು. ಕುಜ ಹೇಳ್ತಕ್ಕಂಥದ್ದು 7 ವರ್ಷ ಇರ್ತಕ್ಕಂಥದ್ದು. ಇವಿಷ್ಟು ದಶೆಯ ವಿವರಗಳಾದರೆ ಇನ್ನು ಅದರಲ್ಲಿ ದಶ ಭುಕ್ತಿಗಳು ಅಂತ ಹೇಳುವಂತಹ ಸಮಯಗಳು ಬರ್ತಾ ಹೋಗ್ತವೆ. ಈ ಕೆಲವೊಂದು ದೊಡ್ಡ ದೊಡ್ಡದಾದಂತಹ ಸಮಸ್ಯೆಗಳು ಉಂಟಾಗುವುದು ಗ್ರಹಗತಿಗಳ ಅಧೀನದಲ್ಲಿ ಇದ್ದು ಗ್ರಹಚಾರದ ತೊಂದರೆಯಿಂದಾಗಿ ಉಂಟಾದಂತಹ ಸಮಸ್ಯೆಯು ಜೀವನ ಪರ್ಯಂತ ಅನುಭವಿಸಬೇಕಾಗಿ ಬರ್ತದೆ. ಯಾಕೆ ಅಂತ ಕೇಳಿದರೆ ಈಗ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ರಾಹು ದಶ ಹೇಳ್ತಕ್ಕಂಥದ್ದು 18 ವರ್ಷ ನಡೀತದಲ್ವಾ. ಆ ಒಂದು ಸಮಯದಲ್ಲಿ ರಾಹುವಿನ ಕೆಂಗಣ್ಣಿಗೆ ಗುರಿಯಾಗಿ ತೊಂದರೆಗೆ ಒಳಗಾದರೆ 18 ವರ್ಷ ಅಂತ ಹೇಳಿದರೆ ಅವನ ಆಯುಷ್ಯ ಸಾಧಾರಣವಾಗಿ ಕಳೆದ ಲೆಕ್ಕ ಆಗುತ್ತಲ್ವ. ಆ ಕಡೆಗೆ ಹೋಗಿ ಈ ಕಡೆಗೆ ಬಂದ ಹಾಗೆ ಆಗುತ್ತದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಈಗಿನ ಒಂದು ವಿಜ್ಞಾನದ ಯುಗದಲ್ಲಿ ಏನು ಈಗ ಒಂದು ಜ್ವರ ಬಂತು ಹೇಳಿ ಆದರೆ ಟಕ್ಕಂತ ಒಂದು ಮಾತ್ರೆ ನುಂಗ್ತೇವೆ, ಅರ್ಧ ಗಂಟೆ ಸರಿ ಹೋಗ್ಬೇಕು ಅಂತೀವಿ. ಹಾಗಾಗಲ್ಲ ಬಿಡಿ. ಆದರೆ ಆ ಥರದ ಮೈಂಡ್ಸೆಟ್ಟಿಗೆ ನಾವು ಹೋಗ್ತಾ ಇದ್ದೇವೆ. ಆದರೆ ಪ್ರತಿಯೊಂದಕ್ಕೂ ಕೂಡ ತಾಳ್ಮೆ ಬೇಕು. ನಾವು ನಿಧಾನವೇ ಪ್ರಧಾನ ಅಂತ ಹೇಳ್ತೇವೆ. ತಣ್ಣೀರನ್ನಾದರೂ ಕೂಡ ತಣಿಸ್ಕೊಂಡು ತಗೊಳ್ಬೇಕು ಅಂತ ಹೇಳ್ತೇವೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಪ್ರತಿಯೊಂದನ್ನು ಕೂಡ ನಾವು ಗೆಲ್ಲಬಹುದು. ಅನುಭವಿಸಬೇಕಾದದ್ದು ಕೆಲವೇ ಸಮಯದಲ್ಲಿ. ಈಗ ಒಂದು ಉದಾಹರಣೆಗೆ 18 ವರ್ಷ ರಾಹು ದಶೆ ಇದ್ದರೆ ಆತನಿಂದ ಪೀಡನೆಗೆ ಅಷ್ಟು ವರ್ಷಗಳ ಕಾಲ ಒಳಗಾಗಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ದೈವಿಕವಾದಂತಹ ಅನುಗ್ರಹವನ್ನು ಸಂಪೂರ್ಣವಾಗಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಂದು 6 ತಿಂಗಳಿಂದ 1 ವರ್ಷದ ಒಳಗಾಗಿ ನಾವು ಅದರಿಂದ ಹೊರಗೆ ಬಂದು ಆತನ ಗ್ರಹ ಇರುತ್ತೆ, ಆತನೇ ನಡೀತಾ ಇರ್ತಾನೆ, ಎಲ್ಲವೂ ಹೌದು. ಆದರೆ ಏನೂ ಒಂದು ತೊಂದರೆಯಾಗದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಲಿಕ್ಕೆ ತುಂಬ ಅನುಕೂಲತೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಹಾಗಾಗಿ ತಾಳ್ಮೆ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಮತ್ತು
ಎಲ್ಲವಕ್ಕೂ ಕೂಡ ಪರಿಹಾರ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ದರ್ಭ ಚಿಕಿತ್ಸೆಯಲ್ಲಿ ಇರ್ತಕ್ಕಂಥದ್ದು ಅದರಷ್ಟು ಶಕ್ತಿಯುತವಾದಂತಹ ರೀತಿಯಲ್ಲಿ ಆ ಮಂತ್ರಶಕ್ತಿ ಕೆಲಸವನ್ನ ಮಾಡುವ ವೇಗವನ್ನ ಗ್ರಹಿಸಿದರೆ ಇಲ್ಲಿಯ ತನಕ ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಾಗದೇ ಇರತಕ್ಕಂಥದ್ದು ಎಷ್ಟೋ ಘಟನೆಗಳನ್ನು ನಮ್ಮ ಕಣ್ಣೆದುರಿನಲ್ಲಿ ಸ್ವತಃ ನಾವೇ ಮಾಡುವುದರಿಂದಾಗಿ ಕಾಣ್ತಾ ಇರ್ತೇವೆ ಮತ್ತು ಜನರ ಅಭಿಪ್ರಾಯಾದಿಗಳನ್ನು ಸಂಗ್ರಹ ಮಾಡ್ತಾ ಇರ್ತೇವೆ. ಎಷ್ಟೆಷ್ಟೋ ವರ್ಷದಿಂದ ಇರತಕ್ಕಂಥ ಸಮಸ್ಯೆಗಳು ಕೇವಲ 1 ತಾಸಿನಲ್ಲಿ 2 ತಾಸಿನಲ್ಲಿ ನಿವಾರಣೆ ಆಗಿರ್ತಕ್ಕಂಥದ್ದು ಎಲ್ಲ ಶಿವನ ಇಚ್ಛೆ, ಶಿವ ಸಂಕಲ್ಪ ಮಸ್ತು.